ಹಾಗೂ ಹುಣಗುಂದು ನ್ಯಾಯವಾದಿಗಳಾದಂಥ ಪಠಾಣ ವಕೀಲರೇ, ಇವತ್ತು ಇಲ್ಲಿ 2ನೇ ದಿವಸದ ಅನಿರ್ದಿಷ್ಟಾವಧಿ ಧರಣಿಯನ್ನು ಕೈಗೊಂಡು ಇಳಕಲ ತಾಲೂಕಿನ ಅಮ್ಮಿನಗಾಳ ಹೋಬಳಿಯ ಉಪ್ನಾಳ್ ಗ್ರಾಮ ಸೀಮಾದ 6 ಮತ್ತು 7ನೇ ಸರ್ವೆ ನಂಬರಿನಲ್ಲಿ ಚಿಕ್ಕ ನೀರಾವರಿ ಇಲಾಖೆಯವರು ಚಿಕ್ಕಡಾಮಣ್ಣ ರೈತರ ಜಮೀನಲ್ಲಿ ಕಟ್ಟಿದ ಕಾರಣ ರೈತರ ಜಮೀನು ಸಂಪೂರ್ಣ ಫಲವತ್ತತೆಯನ್ನು ಕೊಚ್ಚಿಕೊಂಡು ಹೋಗಿದೆ. ಬೆಳೆ ಕೂಡ ಹಾನಿಯಾಗಿದ್ದು ಆ ಚೆಕ್ಡ್ಯಾಮನ್ನು ಸ್ಥಳಾಂತರ ಮಾಡಬೇಕು ಹಾಗೂ ರೈತರಿಗೆ ಏನು ಚೆಕ್ ಡ್ಯಾಮ್ ಪ್ರಾರಂಭ ಮಾಡಿರಿ ಅಂದಿನಿಂದ ಇಂದಿನವರೆಗೂ ಪರಿಹಾರ ಕೊಡುವವರೆಗೆ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಹಾಗೆಯೇ ತಹಸೀಲ್ದಾರ್ ಅವರು ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಿ ಬಂದರೂ ಕೂಡ ರೈತರಿಗೆ ಯಾವ ಸ್ಪಂದನೆಯನ್ನು ಕೊಟ್ಟಿಲ್ಲ. ಹಾಗೂ AW ಸಾಹೇಬರು ರೈತರ ಮೇಲೆ ದೌರ್ಜನ್ಯ ಮಾಡಿ ಆ ಚೆಕ್ ಡ್ಯಾಮನ್ನು ನಿರ್ಮಿಸಿದ್ದಾರೆ. ರೈತರ ಬೇಡಿಕೆಗೆ ಯಾವುದೇ ಸ್ಪಂದನೆ ಇಲ್ಲ. ಹಾಗೂ ರೈತರ ಸ್ಥಳವನ್ನು ಭೂಮಿಯಲ್ಲಿ ಸ್ಥಳವನ್ನು ಪರಿಶೀಲನೆ ಮಾಡದೆ ಯಾವುದೇ ಒಂದು ರಾಜಕೀಯ ಮುಖಂಡರ ಒತ್ತಡದ ಮೇರೆಗೆ ಆ ಚೆಕ್ ಡ್ಯಾಮನ್ನು ನಿರ್ಮಾಣ ಮಾಡಿದ್ದಾರೆ. ಅದು ವಿಶೇಷವಾಗಿ ಬಾದಾಮಿ ತಾಲೂಕಿನ ಚಿಮ್ಮಣಿಕಟ್ಟಿ ಶಾಸಕರ ಬೆಂಬಲಿಗರು ಈ ಕಾರ್ಯ ಮಾಡ್ಯಾರ ಅಂತ ನಮಗೆ ಕಂಡು ಬರ್ತಾ ಇದೆ. ನಾವು ರೈತರ ಜಮೀನಿಗೆ ಪರಿಹಾರ ಕೊಡಬೇಕು, ಆ ಫಲವತ್ತತೆಯನ್ನು ತುಂಬಿಕೊಡ್ಬೇಕು, ಆ ಚೆಕ್ ಡ್ಯಾಮನ್ನು ಸ್ಥಳಾಂತರ ಮಾಡಬೇಕು ಅಂತ ನಮ್ಮ ಮನವಿ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಕೂಡಿಕೊಂಡು ಸಮಗ್ರವಾಗಿ ತನಿಖೆ ಮಾಡಿ ಅದನ್ನು ಪರಿಶೀಲನೆ ಮಾಡಿ ರೈತರಿಗೆ ಪರಿಹಾರ ಕೊಡಬೇಕು. ಕೊಡದೇ ಹೋದ ಪಕ್ಷದಲ್ಲಿ ಪ್ರಗತಿಪರ, ರೈತ ಪರ, ದಲಿತ ಪರ ಸಂಘಟನೆಗಳು ಮತ್ತು ಈ ಇತರ ಸಂಘಟನೆಗಳು ಸೇರಿಕೊಂಡು ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಅಂತ ಹೇಳಿ ನಾನು 2 ಮಾತುಗಳನ್ನು ಜೈ ಜವಾನ್ ಜೈ ಕಿಸಾನ್. ಪಾಲ್ಗೊಂಡಂಥ ರೈತ ಮುಖಂಡರಂತ ನೀಲಪ್ಪ ಕಡೇರಿ ಹಾಗೂ ನಾಗರಾಜ್ ಹೋಗರೆ, ಹೊನ್ನಪ್ಪರು ಮುಖಂಡರೇ, ರೈತ ಬಂಧುಗಳಲ್ಲಿ ನಮಸ್ಕರಿಸುತ್ತೆ. ಇವತ್ತು ನನಗೆ ಯಾಕಂದ್ರೆ ಇವತ್ತು ಮಾತಾಡೋಕೆ ನನಗೆ ನಾಚಿಕೆ ಐತೆ. ಯಾಕೆ ನಾಚಿಕೆ ಐತೆ ಅಂದ್ರೆ ಅಧಿಕಾರಿಗಳು ರೈತರ ಬಗ್ಗೆ ಭಾಳ ನಿರ್ಲಕ್ಷ್ಯ ತೋರಕತ್ತಾರ. ನಿರ್ಲಕ್ಷ್ಯ ಅಂದ್ರೆ ಏನು? ನಾವು ಏನೋ ಕಾಣವಲ್ರಿ ಅವ್ರಿಗೆ. ಅವ್ರು ಏನು ಅನ್ಯಾಯ ಮಾಡ್ತಾರಂದ್ರು ಎಷ್ಟು ಅನ್ಬೇಕೈತಿ. ಈಗ ಒಂದು ಅರ್ಜಿ ಕೊಟ್ಟರು ಕೂಡ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟರು ಇವ್ರು ಎಷ್ಟು ತಿಂಗಳು 3 ತಿಂಗಳು ಅರ್ಜಿ ಕೊಟ್ರ ಮನೆ ಅದು ನೀರು ನಿಂತಿದ್ದು ನೋಡ್ಕೊಂಬಂದಾರ. ಅವ್ರು ಇನ್ನೂ ಉತ್ತರ ಕೊಟ್ಟಿಲ್ಲ. ಮತ್ತು ನಾವು ಬೆಳೆ ಹಾನಿ ಸಲ ಹೋರಾಟ ಮಾಡಿವಿ. ಆ ದುಡ್ಡು ಬಂದಂತ ಆ ದುಡ್ಡು ಕೂಡ ಅವ್ರಿಗೆ ದುಡ್ಡು ಹಾಕಿಲ್ಲ. ನೋಡಿರಿ ಅಂಥ ವ್ಯವಸ್ಥೆ ನೋಡಿ ದೇಶದ ಅಧಿಕಾರಿಗಳು, ರಾಜಕೀಯ ಮಂದಿ ವ್ಯವಸ್ಥೆ ವಿಚಾರ ನೋಡ್ರಿ ಗೊತ್ತಾ. ಯಾಕಂದ್ರೆ ಈ ಮಾತು ಯಾಕೆ ಮಾತಾಡ್ತಂದ್ರೆ ಇವ್ರು ಭಯನೇ ಇಲ್ಲ ಅಧಿಕಾರಿಗಳಿಗೆ, ರಾಜಕೀಯ ಮಂದಿಗೆ ಭಯನೇ ಇಲ್ಲ. ಯಾಕಂದ್ರೆ ಇವರು ತಮ್ಮ ಕಾರವಾರದಾಗ ತಾವಿರ್ತಾರೆ. ಇವ್ರು ಭಯದಕ್ಕೆ ಈ ರೀತಿ ಮಾಡ್ತಾರೆ ಅಲ್ರಿ. ಒಬ್ಬ ಸಣ್ಣ ನೀರು ಇಲಾಖೆಯವರಿಗೆ ಒಂದು ಕೇಳೋಕ್ಕಾರಿ ಏನು ಉತ್ತರ ಕೊಟ್ಟವನು, ಲೆಟರ್ ಕೊಟ್ಟವನ ನಾನು ನೋಡಿದೆ ನಿನ್ನೆ. ಅದು ಚೆಕ್ ಡ್ಯಾಮ್ನಿಂದ ಹಾನಿ ಆಗಿರಂತ ಇವ್ರ ಜಮೀನು ಅತಿವೃಷ್ಟಿಯಿಂದ ಹಾನಿ ಆಗೈತೆ ಅಂತ ಉತ್ತರ ಕೊಟ್ಟನು. ನೋಡ್ರಿ ಹೆಂಗೆ ನೋಡ್ರಿ ಅವ್ರು ಉತ್ತರ ಕೊಡೋದು ನೋಡ್ರಿ. ಹಾರ್ಜಿ ಉತ್ತರ ಪರಿಶೀಲನೆ ಮಾಡಿ ಎಲ್ಲರೂ ಪರಿಶೀಲನೆ ಮಾಡ್ಯಾನ, ತಹಸೀಲ್ದಾರ್ ಮಾಡ್ಯಾನ, ಇವ್ರು ಮಾಡಿದ್ರೆ ಎಲ್ಲರೂ ಇವ್ರು ಉತ್ತರ ಬರ್ತಾರೆ ಅಂದ್ರೆ ಹೆಂಗೆ ಉತ್ತರ ಬರ್ತಾರೆ? ಇವ್ರಿಗೆ ಉತ್ತರ ಹೆಂಗೆ ನಂಬಕ್ಕೆ ಇವ್ರಿಗೆ? ಮತ್ತು ಎಷ್ಟು ಭಯಲ್ದೆ ಇವರು ಉತ್ತರ ಬರ್ತಾರೆ ಅಂತ ತಿಳ್ಕೊರಿ. ಇವ್ರು ಭಯ ಐತಿಲ್ಲ ಇವ್ರಿಗೆ ಉತ್ತರ ಬರೋಕೆ. ಇವ್ರು ಉತ್ತರ ಬರೋಕೆ ಶಿಸ್ತು ಇವ್ರು ತಾನೇ. ಇವರಲ್ಲಿ ಶಿಸ್ತಿಲ್ಲ ಅಧಿಕಾರಿಗಳಲ್ಲಿ. ಯಾಕಂದ್ರೆ ತಮ್ಮ ಮನಬಂದಂತೆ ರಾಜಕೀಯ ಅಧಿಕಾರವನ್ನು ನಡೆಸ್ತಾರೆ ಇವ್ರು ಚಲನೆ. ಇವರು ಮೊದಲ ಚೆಕ್ ಡ್ಯಾಮ್ದು ಕಾನೂನು ಏನು ಹೇಳ್ತಂದ್ರೆ ಚೆಕ್ ಡ್ಯಾಮ್ ಕಟ್ಬೇಕಾರೆ ಇವ್ರು ಸಲಹೆ ತೊಗೋಬೇಕು, ಇವ್ರು ಒಪ್ಪಿಗೆ ತೊಗೋಬೇಕು. ಇವ್ರು ಬೇಡ ಅಂತ ಮೊದಲು ಹೇಳ್ಯಾರ. ನಮ್ಮ ಜಮೀನಿಗೆ ಇಷ್ಟೆಲ್ಲ ಹಾಳಾಗುತ್ತಾ, ಈ ಜಮೀನೆಲ್ಲ ಹಾಳಾದ್ರೂ ಕೂಡ ಕಟ್ಟಬೇಡ ಅಂತ ಹೇಳಿದ್ರು. ಇವ್ರು ಉದ್ದೇಶಪೂರ್ವಕವಾಗಿ ಇವ್ರನ್ನ ಬೆದರಿಸಿ ಅಂಜಿಸಿ ಆ ಚೆಕ್ ಡ್ಯಾಮ್ ಕಟ್ಟ್ಯಾರ.
ಚಕ್ಕಾಮ್ ಕಟ್ಟ ಮುಂದೆ ಮತ್ತೆ ಇವ್ರು ಅರ್ಜಿ ಕೊಟ್ಟು ಏನು ಹೇಳ್ಯಾರ, ನಿಮ್ಗೆ ಒಂದು ತಿಂಗಳದೊಳಗಾಗಿ ನೀವು ಹೊಲಕ್ಕೆ ಹೊಟ್ಟೆ ಹಾಕ್ಸ್ಕೊಡ್ತೀವಿ, ನಿಮ್ಗೆ ಹಾನಿ ನಾವು ನೋಡ್ಕೊತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಚೆಕ್ ಡ್ಯಾಮ್ ಪೂರ್ತಿ ಮಾಡ್ಯಾರ ಇವ್ರು. ನೋಡ್ರಿ ಹೆಂಗೆ ಇಲ್ಲಿವರೆಗೆ ಹೊಟ್ಟೆ ಹಾಕಿಲ್ಲ, ಇವ್ರಿಗೆ ಹಾನಿ ಅಂತ ವ್ಯವಸ್ಥೆ ಇನ್ನುವರೆಗೆ ಮಾಡಿದ್ರು. ಈ ಸತ್ಯಾಗ್ರಹ ನೋಡಿ ನಿನ್ನ ಬಂದನ ಸಣ್ಣ ನೀರಾವರಿಗೆ ಬಾಲ್ಕೋಟ್ ಸಾಹೇಬ ನಾವು ಯೋಜನೆ ಹಾಕಿವ್ರಿ, ಇನ್ನೊಂದು ತಿಂಗಳ ಅನುದಾನ ಬರ್ತೀರಿ, ಎಸ್ಟಿಮೇಟ್ ಹಾಕಿವ್ರಿ, ಅದು ದುಡ್ಡು ಬರ್ತೀರಿ ಅಂತ ಹೇಳ್ತಾನೆ. ಇನ್ನೂವರೆಗೆ ಇವ್ರಿಗೆ ಹೇಳಿಲ್ಲ, ನಮ್ಗೆ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ನೀನು ಬಂದು ಹೇಳ್ತಾನೆ ಸತ್ಯಾಗ್ರಹ ಇಲ್ಲಿ ಕುಂತಾಗ ತಹಸೀಲ್ದಾರ್ ಸಾಹೇಬ್ರವ್ರು ಅವರು ಉಪ ತಹಸೀಲ್ದಾರ್ ಸಾಹೇಬ್ರವ್ರ ಜೊತೆ ಬಂದಾಗ ಹೇಳ್ತಾನೆ. ನೋಡ್ರಿ ಹೆಂಗೆ. की बोलो भारत माता की जय जवान जय जवान. ಇವತ್ತು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಇಳಕಲ್ ತಾಲೂಕಿನ ಉಪನಾಳ್ SC ಗ್ರಾಮದ ಸೀಮಾದಲ್ಲಿ ಬರ್ತಕ್ಕಂಥ ಜಮೀನು ಚಿಕ್ಕ ಡ್ಯಾಮ್ ಕಟ್ಟಿದ್ದು. ಇವತ್ತು ಈ ರಾಜ್ಯದ ರೈತ ಹೋರಾಟಗಾರರು ಹಾಗೂ ಜಿಲ್ಲೆಯ ರೈತ ಹೋರಾಟಗಾರರು, ತಾಲೂಕಿನ ರೈತ ಹೋರಾಟಗಾರರು, ಗ್ರಾಮದ ರೈತ ಹೋರಾಟಗಾರರು ಎಲ್ಲರೂ ಕೂಡಿ ಈ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ತಹಶೀಲ್ದಾರ್ ಕಚೇರಿ ಎದುರುಗಡೆ ಧರಣಿ ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣಗೊಂಡೈತಂತ ಈ ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನೋಡ್ರಿ ಏನಾಗೈತಿ ಇಲ್ಲಿ ಪರಿಸ್ಥಿತಿಯಪ್ಪ ಅಂತಂದ್ರೆ, ನಮ್ಮ ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಮೊದಲ ತಾಲೂಕಾ ದಂಡಾಧಿಕಾರಿಗಳನ್ನು ಕರೆಸಿ ಇವತ್ತು ಇಳಕಲ್ ತಾಲೂಕಿನ ಉಪನಾಳ್ SC ಗ್ರಾಮದ ವಲಯದಲ್ಲಿ ಬರ್ತಕ್ಕಂಥ ಏನು 6 ಮತ್ತು 7 ಸರ್ವೆ ನಂಬರ್ದೊಳಗೆ ಚಿಕ್ಕ ಡ್ಯಾಮ್ ಕಟ್ಟಿ ಏನು ರೈತರ ಬೆಳೆಗಳು ತುಂಬ ಲಾಸ್ ಆಗಿದ್ದು, ಅಲ್ಲಿ ತಾಲೂಕಾ ದಂಡಾಧಿಕಾರಿಗಳು ಬಂದು ಹೋಗ್ಯಾರಪ್ಪ ಅಂತಂದ್ರೆ ಇವತ್ತು ಅವ್ರಿಗಿನ್ನಾದ್ರೂ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ಏನು ಮಾಡಕತ್ತೈತಿ ಈ ಸರ್ಕಾರ, ಈ ಜನಪ್ರತಿನಿಧಿಗಳು ಏನು ಮಾಡಕತ್ತಾರಪ್ಪ ಅಂತಂದ್ರೆ ಯಾವುದೂ ಕೂಡ ರೈತರಿಗೆ ಮುಟ್ಟವಲ್ದಿಲ್ಲ. ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ನಿಮಗೆ ನಾವು ಮನವಿ ಮಾಡಿಕೊಳ್ಳುವುದರ ಮುಖಾಂತರ ಈ ಬಾಗಲಕೋಟೆ ಜಿಲ್ಲೆ ಹುನಗುಂದ ಮತ್ತು ಇಳಕಲ್ ತಾಲೂಕಿನ ಪರಿಸ್ಥಿತಿ, ರೈತರ ಪರಿಸ್ಥಿತಿ ರೋಡಿಗೆ ಬರುವಂಥದ್ದು ಆಗೈತಪ್ಪ ಅಂತಂದ್ರ ಇಲ್ಲಿರುವ ವ್ಯವಸ್ಥೆ ಸರಿ ಇಲ್ಲ ಅಂತ ನಾ ಈ ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ನಮ್ಗೆ ಗೊತ್ತಿಲ್ಲಪ್ಪ ಅಂತ ಮತ್ತು ನಾವು ಯಾರಿಗೆ ಕೇಳ್ಬೇಕ್ರಿ? ಸರ್ಕಾರ ಅಂದ್ರೆ ಯಾರ್ರಿ? ರೈತರಂದ್ರೆ ಸರ್ಕಾರ, ಸರ್ಕಾರ ಅಂದ್ರೆ ರೈತರಂತ ತಿಳ್ಕೊಬೇಕಾಗತ್ತೆ ನಾವು. ಇವತ್ತು ಹೋಗಿ ಈ ತರ ಪರಿಸ್ಥಿತಿ ಆಗೈತಿ, ನಾ ಬೆಳೆ ಲಾಸ್ ಆಗೈತಪ್ಪ ಅಂತಂದ್ರೆ ನಾ ಏನ್ ಮಾಡ್ಲಪ್ಪ ಅಂತ ಉತ್ತರ ಬರ್ತೈತಿ ಹೊರತಾಗಿ ಅಧಿಕಾರಿಗಳ ಬಾಯಾಗ ಇವತ್ತು ನಾ ಮಾಡಿಕೊಡ್ತೀನಿ ಬರ್ರಪ್ಪ, ನಾ ಹೇಳ್ತೀನಿ ಅವ್ರಿಗೆ ಅನ್ನುವಂಥ ಪರಿಸ್ಥಿತಿ ಉದ್ಭವ ಆಗವಲ್ದಪ್ಪ ಅಂತಂದ್ರ ಇದು ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ಪರಿಗಣನೆಯಲ್ಲಿ ರೈತರ ವಿಷಯ ಅಂದ್ರೆ ಸಾಮಾನ್ಯ ವಿಷಯ ಅಂತ ತಿಳ್ಕೊಬೇಡ್ರಿ, ಬಹಳ ಗಣನೀಯವಾಗಿ ತಾವು ತಗೋಬೇಕಾಗತ್ತ. ಇವತ್ತು ನೋಡ್ರಿ ಬಹಳ ಪರಿಸ್ಥಿತಿ ಕೆಟ್ಟದಿಲ್ಲ ಇಳಕಲ್ ತಾಲೂಕಿನಾಗ. ಆ ಚಿಕ್ಕ ಡ್ಯಾಮ್ ಕಟ್ಟಿದ್ದಕ್ಕ ಎಡಕ್ಕ ಮತ್ತು ಬಲಕ್ಕೆ ಇರ್ತಕ್ಕಂಥ ಜಮೀನುಗಳಲ್ಲಿ ನೀರು ಹಾಕು. ಇವತ್ತು ದಾರಿ ಸೀದಾ ಐತಪ್ಪ, ನೀರು ಹೋಗ್ಬೇಕಂದ್ರೆ ಸೀದಾ ಹೋಗ್ಬಿಡ್ತೈತದ. ಅದಕ್ಕೆ ಅಡ್ಡೊಂದು ಚಿಕ್ಕ ಡ್ಯಾಮ್ ಕಟ್ಟಿ ಅಲ್ಲಿ ಎಡಕ್ಕ ಮತ್ತು ಬಲಕ್ಕೆ ಇರ್ತಕ್ಕಂಥ ಜಮೀನುಗಳ ಒಳಗೆ ನೀರು ನಿಂತು ಬೆಳೆಗಳು ಲಾಸ್ ಆಗ್ಯಾವಪ್ಪ ಅಂತಂದ್ರೆ ಆ ಪರಿಹಾರ ಯಾರು ಕೊಡ್ಬೇಕು? AWD ಅವರು ನಿಮಗೆ ಯಾರು ಪರ್ಮಿಷನ್ ಕೊಟ್ರ ಆ ಚೆಕ್ ಡ್ಯಾಮ್ ಕಟ್ಟಾಕ ಅನ್ನೋದನ್ನ ಕಾಗದ ಪತ್ರಗಳ ಸಮೇತ ಈ ತಾಲೂಕಾ ದಂಡಾಧಿಕಾರಿಗಳು ಇಳಕಲ್ ಆಫೀಸ್ ಹತ್ರ ಬರಬೇಕು. ಇಲ್ಲಕ್ಕಪ್ಪ ಅಂತಂದ್ರ ನಿಮ್ಮ ಆಫೀಸ್ನ ಮುತ್ತಿಗೆ ಹಾಕ್ತೀನೋ AWD, ನೀವೇನು ದೊಡ್ಡವರಲ್ಲ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳಿಗೆ ನಾವು ಹೇಳಕ್ ಬಯಸ್ತೀವಿ ಈ ಸಂದರ್ಭದೊಳಗೆ, ನಿಮಗೆ ಗೊತ್ತಿಲ್ಲಪ್ಪ ಅಂತಂದ್ರ ಇಂಥ ವಿಷಯ ನೀವು AWD ಅವರಿಗೆ ಏನು ಫೋನ್ ಕರೆ ಮಾಡ್ತಿರೋ, ಏನು ಲೆಟರ್ ಮುಖಾಂತರ ಕಳಿಸ್ತಿರೋ, ಏನು ಫ್ಯಾಕ್ಸ್ ಮುಖಾಂತರ ಕಳಿಸ್ತಿರೋ, ಏನು ವಿಷಯಗಳನ್ನು ಕಳಿಸ್ರಿ. ನಾ ಜಿಲ್ಲಾಧಿಕಾರಿಗಳು ಹೇಳಕ್ ಬಯಸ್ತೀನಿ ಈ ಸಂದರ್ಭದೊಳಗೆ. ನೋಡ್ರಿ, AWD ಅವರು ಮಾಡಿರ್ತಕ್ಕಂಥ ಗನಂದಾರಿ ಕೆಲಸಕ್ಕೆ ಇವತ್ತ ರೈತರ ಬೆಳೆ ಸಂಪೂರ್ಣ ಹಾಳಾಗಿ ಹೋಗೈತಿ. ಇದಕ್ಕೆ ಯಾರು ಹೊಣೆಗಾರರು? ಇದಕ್ಕೆ ಏನು ಸರ್ಕಾರ ಹೊಣೆಗಾರರು, ಏನು AWD ಅವರು ಹೊಣೆಗಾರರು? ಅಧಿಕಾರಿಗಳು ಜಿಲ್ಲಾಡಳಿತ ಭವನ ಬಾಗಲಕೋಟೆ ಅವರು ಬಹಳ ಗಂಭೀರ ಗಣನೆಯನ್ನ ತೆಗೆದುಕೊಳ್ಳಬೇಕು ಈ ಸಂದರ್ಭದೊಳಗೆ.
ಇವತ್ತು ಇಳಕಲ್ ತಾಲೂಕಿನ ತಹಶೀಲ್ದಾರ್ ಕಚೇರಿ ಮುಂದೆ ಧರಣಿ ನಿನ್ನೆ ಮತ್ತು ಇವತ್ತು ಕೂಡ ನಡೆದೈತಿ, ಇನ್ನು ನಾಳೆನೂ ನಡೀತೈತಿ. ಇದಕ್ಕೆ ಸೂಕ್ತ ಕಾನೂನಿನ ಅಡಿ ಪರಿಹಾರ ಸಿಗಲಿಲ್ಲಪ್ಪ ಅಂತಂದ್ರೆ ಈ ರಾಜ್ಯಾದ್ಯಂತ ಬೆಂಕಿ ಹೊತ್ತೂರಿತೈತೆ ಅಂತ ನಾ ಹೇಳಕ್ ಬಯಸ್ತೀನಿ. ಈ ಸಂದರ್ಭದೊಳಗೆ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರಾಜ್ಯ ಉಪಾಧ್ಯಕ್ಷರು ನಾಗರಾಜ್ ಹೂಗಾರ್.